ನೋಡಿ ಇವಾಗ ಆ ಕಾಲಿಗೆ ಗೆಜ್ಜೆಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗಾದರೂ ನಾನು ಮಾತಾಡೋದನ್ನ ಕೇಳೋದನ್ನ ಸ್ವಲ್ಪ ಕಲಿ. ಅದನ್ನ ಬಿಟ್ಟು ಒಗ್ಗರಣೆ ಅಂತೆ ಕಸ ಅಂತೆ ಏನೋ ಒಂದು ಇಟ್ಕೊಂಡಿರ್ತೀಯ. ಅನ್ಬಿಲೀವೇಬಲ್ ನೀನು. ಇವ್ರು ಯಾವಾಗಲೂ ಹೀಗೆ ಬೈಕೊಂಡೆ ಪ್ರೀತಿ ಮಾಡ್ತಾರೆ. ಮಾಯಾ, ಅರೆ ರೇ ಇದೇನಿದು? ಮಧ್ಯರಾತ್ರಿಲಿ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದೀಯಾ? ಎಲ್ಗೂ ಹೋಗ್ತಾ ಇದೀಯಾ? ಏನ್ ಸಮಾಚಾರ? ಇವ್ರ ಬಾಯಿ ಬೊಂಬಾಯಿ ಈಗಲೇ ಈ ವಿಷಯನ ಬ್ರೇಕಿಂಗ್ ನ್ಯೂಸ್ ತರ ಎಲ್ಲಾ ಕಡೆ ಹೇಳ್ಕೊಂಡ್ ಬಂದ್ಬಿಡ್ತಾರೆ. ಅದು ದಮ್ಮು, ಅರ್ಜೆಂಟ್ ಕೆಲಸ ಇದೆ, ಹೊರಗಡೆ ಹೋಗ್ತಾ ಇದೀನಿ, 2 ದಿನ ಆಮೇಲೆ ಬಂದ್ಬಿಡ್ತೇನೆ ಅಷ್ಟೆ. ಅಲ್ಲ ಮಾಯಾ, ಅರ್ಜೆಂಟ್ 2 ದಿನದ ಕೆಲ್ಸಕ್ಕೆ ಇಷ್ಟೊಂದೆಲ್ಲ ಪ್ಯಾಕಿಂಗ್ ಮಾಡ್ಬೇಕಾ? ನಿನ್ ಪ್ಯಾಕಿಂಗ್ ನೋಡ್ತಾ ಇದ್ರೆ ಮನೆನೇ ಶಿಫ್ಟ್ ಮಾಡ್ತಿದ್ಯಾ ಅಂತ ಅನ್ನಿಸ್ತಾ ಇದೆ. ಅದು ರಾತ್ರಿ ಪ್ಯಾಕ್ ಮಾಡ್ತಿರೋದನ್ನ ನೋಡ್ತಿದ್ರೆ ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ. ಏನ್ ವಿಷಯ? ಹೇಳಿದ್ನಲ್ಲ ದಮ್ಮು, ಹಾಗೆಲ್ಲ ಏನೂ ಇಲ್ಲ. ಇಂಪಾರ್ಟೆಂಟ್ ಕೆಲಸ ಇದೆ, ಆಚೆ ಹೋಗ್ತಾ ಇದ್ದೀನಿ, ವಾಪಸ್ ಬಂದ್ಮೇಲೆ ಹೇಳ್ತೀನಿ. ನೀನ್ ಪ್ಯಾಕಿಂಗ್ ಮಾಡಿರೋದು ನೋಡ್ತಾ ಇದ್ರೆ ನೀನು ವಾಪಸ್ ಬರ್ತೀಯಾ ಅಂತ ನನಗೆ ಅನಿಸ್ತಾ ಇಲ್ಲ. ಪರ್ಮನೆಂಟ್ ಆಗಿ ಮನೆಯಿಂದ ಓಡೋಗ್ತಿದ್ಯಾ ಅಂತ ಅನಿಸ್ತಾ ಇದೆ. ದಮ್ಮು, ಏನ್ ಹೇಳ್ತಿದ್ದೀರಾ? ಇದು ನನ್ ಮನೆ. ಇವತ್ತು ಶರತ್ ನನ್ನಿಂದ ದೂರ ಇರ್ಬೋದು, ನನ್ನವ್ರನ್ನ ಆಗ ಮಾಡ್ಕೊಳ್ಳೋದು ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೂ ಏನೋ ಮಾಯಾ, ಮ್ಯಾಟ್ರು ಬೇರೆ ಏನೋ ಇದೆ. ಅದು ಬಟ್ರ ತರ ಈಸಿಯಾಗಿ ಆಚೆ ಬರ್ತಾ ಇಲ್ಲ, ಸ್ಟಕ್ ಆಗಿ ಕಷ್ಟ ಪಡ್ತಾ ಇದೆ. 1 ನಿಮಿಷ ಇರು, ನಾನು ಅದಕ್ಕೆ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ದಮ್ಮು, ನಾವಿಬ್ರು ಯಾವತ್ತಿಂದ ಪಾರ್ಟ್ನರ್ಸ್ ಹೇಳಿ? ಹಾ, ನನ್ ಸೀಕ್ರೆಟ್ನ ನೀವು, ನಿಮ್ ಸೀಕ್ರೆಟ್ನ ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ ತಾನೆ? ದಮ್ಮು, ಪ್ಲೀಸ್ ದಮ್ಮು, ನಾನು ಹೋಗೋ ವಿಷಯನ ಯಾರಿಗೂ ಹೇಳ್ಬೇಡಿ. ಬೇಕಂದ್ರೆ ನಾಳೆ ಬೆಳಗ್ಗೆ ಹೇಳಿ, ಅಲ್ಲಿವರೆಗೂ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಅಲ್ಲ ಮಾಯಾ, ನೀನು ನಾಳೆ ಬೆಳಗ್ಗೆನೆ ಎಲ್ರಿಗೂ ಹೇಳ್ಬಿಟ್ಟು ಹೋಗ್ಬಹುದಲ್ವಾ? ಈ ಟೈಮಲ್ಲಿ ಯಾಕೆ ಹೋಗ್ಬೇಕು ಅಂತ? ಅದು ನಿಮಗ್ ಬೇಡದೇ ಇರೋ ವಿಷಯ. ನಾನು ಹೇಳ್ದಷ್ಟು ಮಾಡಿ ಸಾಕು. ಮಾಯಾ, ನಿಂತ್ಕೋ ಮಾಯಾ. ಏನಾಗಿದೆ ಇವಳಿಗೆ? ಲೂಸು. ಆ ರಾಕ್ಷಸಿಯಿಂದ ತಪ್ಪಿಸ್ಕೊಂಡು ಹೇಗೋ ಪಾರ ಆಗ್ಬಿಟ್ಟೆ. ಜೀವ ಉಳಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಬಸ್ಸಿಂದ ಡ್ರೈವ್ ಮಾಡ್ತಿದ್ದೀನಿ ಅಂದ್ರೆ ಆ ರಾಕ್ಷಸಿಯಿಂದ ನಾನು ಫುಲ್ ದೂರ ಬಂದ್ಬಿಟ್ಟಿರ್ತೀನಿ ಅನ್ಸುತ್ತೆ. ಒಂದ್ ಕೆಲ್ಸ ಮಾಡೋಣ, ಈ ರಾತ್ರಿ ಯಾವ್ದಾದ್ರೂ ಹೋಟೆಲಲ್ಲಿ ಉಳ್ಕೊಂಡ್ಬಿಡೋಣ. ಆಮೇಲೆ ಬೆಳಗ್ಗೆ ಎದ್ಬಿಟ್ಟು ಎಲ್ಲಾದ್ರೂ ಹೋದ್ರೆ ಆಯ್ತು. ಗಾಡಿ ಓಡಿಸ್ತಾ ಇದ್ದೀನಿ, ಇಲ್ಲಿಗೆ ಹೇಗೆ ಬರೋದಕ್ಕೆ ಸಾಧ್ಯ? ನಾನು ಇದೆಲ್ಲ ಮಾಳವಿಕ ಶಕ್ತಿನ, ಅವಳು ಮಾಡ್ತಿರೋ ಮಾಟ ಮಂತ್ರನ. ಅಂದ್ರೆ ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತ ಅವಳಿಗೆ ಗೊತ್ತಾಗೋಯ್ತಾ? ಸತ್ತೆ ನಾನು, ಇನ್ಮೇಲೆ ನನ್ನನ್ನು ಅವಳು ಬದುಕ್ಸಲ್ಲ, ಸಾಯಿಸ್ಬಿಡ್ತಾಳೆ. ಬೇರೆ ರೂಟಿಂದ ಹೋಗ್ತೀನಿ.
ಇಲ್ಲಿಗೆ ಬಂದೆ, ಮತ್ತೆ ಹೇಗೆ ಅಲ್ಲಿಗೆ ಹೋದೆ ನಾನು? ಹೇಗೋದೆ ಹೇಗೋದೆ ಏನಾಗ್ತಿದೆ ಅಲ್ಲಿ? ಅಯ್ಯೋ ಮಾಯಾ ಮಾಯಾ ಮಾಯಾ, ಕಾಮ್ ಡೌನ್ ಮಾಯಾ, ಕಾಮ್ ಡೌನ್. ಹೆಲ್ಯೂಸಿನೇಷನ್, ಎಲ್ಲ ಹೆಲ್ಯೂಸಿನೇಷನ್ ಅಷ್ಟೇ. ಎಸ್, ಏನೂ ಆಗಲ್ಲ. ಮಾಳ್ವಿಕನ್ ಕೈಗೆ ನಾನು ಸಿಗಲ್ಲ. ಇಲ್ಲಿಂದ ಹೇಗಾದ್ರೂ ಹೋಗ್ಬಿಡ್ತೀನಿ. ಈ ಮಾಳ್ವಿಕ ನಿನ್ ಮಾಯಲ್ಲಿ ಸೃಷ್ಟಿ ಮಾಡಿರೋ ರೂಟಲ್ಲಿ ನಾನು ಇವಾಗ ಹೋಗಲ್ಲ. ನಿನ್ ಮಾಟ ಮಂತ್ರದ ಆಪೋಸಿಟ್ ದಿಕ್ಕಲ್ಲೇ ಹೋಗ್ತೀನಿ. ನೋಡೋಣ ಮತ್ತೆ ಹೇಗ್ ನೀನ್ ಆ ಮನೆ ಮುಂದೆನೆ ತಂದು ನಿಲ್ಲಿಸ್ತೀಯ ಅಂತ. ಏನಾಯ್ತು ಈ ಗಾಡಿಗೆ? ಪೆಟ್ರೋಲ್ ಖಾಲಿ ಆಯ್ತಾ? ಇಲ್ಲಿಂದ ಯಾರು ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ಮಾಡ್ಬೇಕು ಒಪ್ಪಿಗೆ. ಇಲ್ಲಿಂದ ಯಾರು ಹೋಗಕ್ಕಾಗಲ್ಲ. ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ಏನ್ ಮಾಯ ಇದು? ಹಾ, ನಾನು ಕೇಳ್ಕೊಂಡು ಇಲ್ಲೇ ಬಿದ್ದಿರು ಅಂತ ನಾನು ನಿಂಗೆ ಎಷ್ಟು ವಾರ್ನ್ ಮಾಡಿದ್ರು ಯಾರಿಗೂ ಕೇಳ್ದೆ ಓಡ್ ಹೋಗೋ ಪ್ಲಾನ್ ಆಯ್ತು. ಇಲ್ಲ ಮೇಡಮ್, ಇಲ್ಲ, ನಾನೆಲ್ಲಿಗೂ ಹೋಗಲ್ಲ. ಈ ಮಾಳ್ವಿಕನ ಎದುರು ಹಾಕೊಳ್ಳೋದು ಅಷ್ಟು ಸುಲಭ ಅಂತ ಅಂದ್ಕೊಂಡಿದ್ಯಾ ಮಾಯಾ? ನನ್ನಿಂದನೇ ತಪ್ಪಿಸ್ಕೊಂಡು ಹೋಗ್ತಾ ಇದ್ಯಾ? ನೀನ್ ಎಷ್ಟೇ ಕಿಲೋಮೀಟರ್ ದೂರ ಹೋದ್ರೂ ನೀನ್ ಮತ್ತೆ ವಾಪಸ್ ಬಂದು ನಿಲ್ಲೋದು ಇದೇ ಗೇಟ್ ಮುಂದೆ. ನೀನ್ ಎಲ್ಲಿಗೆ ಹೋದ್ರೂ ನಿನ್ನ ದಾರಿ ಶುರುವಾಗೋದು ಮತ್ತೆ ಇಲ್ಲಿಂದಾನೆ.